ಮಧ್ಯದಲ್ಲಿ ನಿಂತವನ ತರಂಗಂ ಕಾಯುವ ಸಮಯದಲ್ಲಿ ನಿನ್ನನ್ನು ಚಳಿಯ ಕೈ ಕೊಟ್ಟು ತಪ್ಪಿಸಿದ ಕಳ್ಳಪರವನು ಇವನನ್ನು ಸ್ವಲ್ಪ ಮುಖವೆತ್ತು ನೋಡಲು ಮಂತ್ರವಲ್ಲ. ಬಲರೇ ಎಲೆ ಉಗ್ರಸೇನ, ಅಹೋ ಚಿತ್ರಸೇನ, ಈ ಹೂವನ್ನ ರಕ್ತ ಕಲರದ ಪಡೆದ ಮುಸುಕಿ ಎಂಬೆಗೆದ ಒಕ್ಕೆನ ಬೇಡಿ ಎಂಜಡದ ಅಮರ ನಟ್ಯಕಾರ ಗುರನ ಸೇರಸನ ಕಂಡಿಯವನ ಕರನೆ ಚಳಿಯದನೆ ಮುಗ್ಗಂದವನು ನಮ ನಮ ಎಂದು ಬೇಡುವುದಕ್ಕೆ ನೀನು ಧರ್ಮ ಸ್ತ್ರೀಯರು. ಅಣ್ಣಯ್ಯ, ಎನ್ನ ಪತಿಯನ್ನು ಯಾತಕ್ಕಾಗಿ ಬಂಧಿಸಿದ ಅಣ್ಣಯ್ಯ? ಇವನು ಮಾಡಿದ ಅಪರಾಧ ಎಷ್ಟೆಂದು ಹೇಳಲಿ ಸ್ತ್ರೀಯರು? ಅಣ್ಣಯ್ಯ, ಅದೇ ಸ್ತ್ರೀಯರು ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳು ಸ್ತ್ರೀಯರು. ನಿನಗೆ ವಂದನೆ ನಿನ್ನ ಕೋಪವನ್ನು ಬಿಟ್ಟು ಎನ್ನ ಪತಿ ಸೆರೆಯನ್ನು ಬಿಟ್ಟು ಬಿಡು ಗಂಧರ್ವ
ಅಣ್ಣಯ್ಯ ಈಗ ಬಂದು ಅಣ್ಣ ಧರ್ಮಶೇಖರನ ಸೆರೆ ಬಿಡಿ ಎಂದು ಹೇಳಿ ನನ್ನ ಪದಕರಿಯಿಂದ ಬಾಧಿಸುತ್ತಿರುವುದು ತರವಲ್ಲ, ಬಿಚ್ಚದು ಯಾರೆಂದರೂ ಸಾಧ್ಯವಿಲ್ಲ. ಮಾ ಬನಮದೇ, ಅಣ್ಣಯ್ಯ ನಿನ್ನ ಈ ಭ್ರಷ್ಟನ ಮಾಡಿದ ಚೇಷ್ಟೆಯನ್ನು ನೆನೆಸಿಕೊಂಡರೆ ಒಬ್ಬ ಜಾಲೆ ತಗಲಂದ ಪಾದದಿಂದ ಮಸ್ತಕರು ಜಾಲೆ ಎತ್ತಿ ಬಾಧಿಸುತ್ತಿರುವುದು. ಮಾ ಬನಮದೇ, ಅಣ್ಣಯ್ಯ ಗೌರವ ಎಂಬ ಗೋರಕ್ಷರೆಯನ್ನ ಕಿವಿಯಲ್ಲಿ ಹಾಕಿದರೆ ಬನ್ಮತಿ ಜಾಗೃತಿ. ಅಹೋ ಅಣ್ಣಯ್ಯ, ಅಮ್ಮ ಬನ್ಮತಿ, ಎನ್ನ ಪತಿಗೆ ನೀನು ಕೊಟ್ಟಿರುವ ಶಿಕ್ಷೆಗೆ ಹೆಚ್ಚಾಗಿ ಓದಿಕೊಳ್ಳವಣ್ಣಯ್ಯ. ಪತಿಗೆ ಕೊಟ್ಟ ಶಿಕ್ಷೆ ಪತಿಗೆ ಕೊಟ್ಟ ಶಿಕ್ಷೆ ಎನ್ನ ಪತಿಯು ಆದೇ ಸ್ತ್ರೀಯರೇ, ಇದುವರೆಗೂ ನೀವು ಎನ್ನ ಪತಿಗೆ ಕೊಟ್ಟ ಶಿಕ್ಷೆಯೇ ಹೆಚ್ಚಾಗಿ ಹೋಗಿರುವುದು ಅಣ್ಣಯ್ಯ. ಇನ್ನ ಹೆಚ್ಚಿನ ಶಿಕ್ಷೆಯನ್ನು ಕೊಟ್ಟರೆ ಅದನ್ನು ನೋಡಿ ಸಹಿಸಿಕೊಳ್ಳುವ ಶಕ್ತಿಯೂ ಎನ್ನಲಿಲ್ಲ. ನನ್ನ ಮೇಲೆ ಕರುಣೆಯನ್ನಾದರೂ ತೋರಿ ಎನ್ನ ಪತಿಯ ಸೆರೆಯನ್ನು ಬಿಟ್ಟು ಬಿಡಿ ಎಂದು ಬೇಡಿಕೊಳ್ಳುವ ಗಂಧರ್ವರಾಯ, ನೀ ತೋರು ಎನ್ನುವ ಕರುಣೆಯ. ಬಂಡ ಕೌರವನ ಸಿದ್ಧಿ ಬಾನಮಗೆ ನಿನಗೆ ತಿಳಿದಿ ದುರುಷ್ಟನ ಸಂಗತಿ. ನದಿ ಜಾಗೃತಿ, ನಿನ್ನ ಗಂಡನಿಗಿದೋ ಗತಿ. ಅಮ್ಮ ಬಾನಮದೇ, ಅಣ್ಣಯ್ಯ ನಿನ್ನ ಗಂಡನಿಗೆ ಮಾಡಿದ ಶಿಕ್ಷೆ ಇಷ್ಟೇ ಸಾಕೆಂದು ಹೇಳಿಯಲ್ಲ, ನಾನು ಶಿಕ್ಷೆಯನ್ನು ಮಾಡುವುದಕ್ಕೆ ಕರ್ತನಲ್ಲ, ಸಾಕ್ಷಿ ಶಚಿದೇವಿ ರಮಣನೇ ಕರ್ತನ. ಮಾ ಬಾನಮದೇ, ದೇವೇಂದ್ರ ಮಹಾರಾಜರೊಂದಿಗೆ ಈ ಯಜಮಾನನ ಜಡೆಗೆ ಜರ್ಜರ ನಡೆಸ ಇವನ ಲಿಂಪಿಸಿ ಇವನ ಪ್ರಾಣ ಕಳಿಸಿಬಿಡುವೆ. ಇವನ ಬಾಳಿಗೆ ಸುಡಲೆ, ಇವನ ಮುಖಕ್ಕೆ ಬೆಂಕಿ ಹಚ್ಚಲೆ. ನಮ್ಮ ಉದ್ಯಾನದಲ್ಲಿರುವ ಶಿವಲಿಂಗ ದೇವರ ಮಾಡೋದಕ್ಕೆ ಇವನ ಅಪ್ಪನಾದ ನನಗೆ ಕಟ್ಟಿಸದ ನಾನು. ನಿನ್ನ ಗಂಡಮ್ಮನಂತ ಹೇಳುವ ಸಿಡಿದರೆ ಎನ್ನಾಗುತ್ತಿರುವ ಸಿಟ್ಟ ಶಾಂತಿಯಾಗಲಿ. ಇನ್ನೇತಕ್ಕೆ ಇವನ ಆಸೆ ಪರಮೇಶ್ವರ ಸಾಕ್ಷಿಯಾಗಿ ಸುಮ್ಮನೆ ಬಿಡಲಾರ ಗಂಡಿಯ ಬಾನಮತಿ, ಬಿಡಲಿನ ಗಂಡನ ಮೇಲಿನ ಪ್ರೀತಿ. ಅಹೋ ಬಾಬಾ, ನೀನಾದರೂ ನನ್ನ ಮೇಲೆ ಕರುಣೆಯನ್ನು ತೋರಬಾರದೆ ಬಾಬಾ. ಚಿತ್ರಸೈನ್ಯನು ಎನ್ನ ಪತಿಯನ್ನು ಬಂಧಿಸಿ ಎಳೆದೊಯ್ಯುತ್ತಿರುವುದು. ನನ್ನ ಮೇಲೆ ಕರುಣೆಯನ್ನು ತೋರಿ ಎನ್ನ ಪತಿಯ ಸೆರೆಯನ್ನು ಬಿಡಿಸೆಂದು ಬೇಡಿಕೊಳ್ಳುವ ಭಾವ ನೀನೇ ಉಳಿಸಬೇಕು ಎನ್ನ ಮಾಮೂಲಗಳು. ಚೆನ್ನಾಗಿ ಹೇಳು ಬಾಬಾ. ಪ್ರಿಯ
अपथारोपी जायते प्रयपानाहविजंगनम केवल विषवर्धनम अहे भानुमते ಇದರ ತಾತ್ಪರ್ಯವೇನೆಂದರೆ ಏನದು? ಹಾವಿಗೆ ಹಾಲೆರೆದು ಸಾಕಿದರೆ ಮತ್ತಷ್ಟು ವಿಷವ ವೃದ್ಧಿ ಆಯಿತೆಂಬತ್ತು ನಿಮ್ಮಂಥ ನೀಚರಾದವರಿಗೆ ಉಪಕಾರ ಮಾಡಿದ್ರು ಹಾಗೆಯೇ ಉಪಕಾರ ಮಾಡಿದ್ರು. ಅಯ್ಯೇ ಭಾನುಮತೆ, ನೀವು ಮಾಡಿದ ಕಪಟ ಕೃತ್ಯವನ್ನು ನೆನೆಸಿಕೊಂಡರೆ ಎನ್ನ ಹೃದಯದ ಕೋಪಾಗ್ನಿ ಕೋಪಾದದಿಂದ ಬರ್ತಕ್ಕಂಥವರಿಗೆ ಸಾಲಕ್ಕೆ ಯತ್ನವಿಲ್ಲ ಅನ್ನನಾದ್ಯ ಎಂಬ ಉರುಳು ಗಂಡಿನಲ್ಲಿ ಸಿಲುಕಿ ಸುಮ್ಮನಿರಬೇಕಾಗಿದೆ. ಇರುವವಾಯಿತೆಂದರೆ ಬಳಿಗೆ ಶಾಸನದ ಖಂಡವಂತೆ ಖಂಡಗಳಿಗೆ ದಂಡಿಯಾಗಿ ತಿಂಡು ಬತ್ತು ಬರುತ್ತಿದ್ದ. ಅದೇ ಭಾನುಮತೆ ಇಷ್ಟು ಮಾಡಿ ಇಂದು ಭೂತ ತಂಡಗಳಿಗೆ ದಂಡಿಯಾಗಿ ಬಡಿಸುತ್ತಿದ್ದೆ. ಆದರೆ ನೀನು ಬಂದು ನಮ್ಮನ್ನು ಬೇಡಿಕೊಳ್ಳಲಿಕ್ಕೆ ನಿನ್ನ ಧೈರ್ಯ ಎಷ್ಟೊಂದೇ ಹೇಳದೆ ಭಾನುಮತಿ ನಿನಗೆ ಬಂದಿತ್ತಲ್ಲ ಎಂದರದೆ ಕೆಟ್ಟ ಕೌರವನ ಸತೆ. ಮೈದರನಾದ ಅರ್ಜುನ, ಅಮ್ಮ ಭಾನುಮತಿ ಹೇಳುವೆನ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಮಾಧವನ ಮೈದೂರ ಕರಿಪುರದ ಅರಸಿಯಾದ ಭಾನುಮತಿ ಹೇಳಲಿ ನಿನ್ನ ಗಂಡನ ದುರ್ಲಿತನದ ರೀತಿ. ಅಮ್ಮ ಭಾನುಮತಿ, ಹಿಂದಕ್ಕೆ ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ನಿಲ್ಲಿಸಿ ಸೀರೆಯನ್ನು ಸೆಳೆಯುವಾಗ ಇಂದು ರಾಯರಲ್ಲ ಕಂಡು ತಟ್ಟನೆ ಕೈ ಚಪ್ಪಾಳೆಯನ್ನಿಟ್ಟು ನಕ್ಕಾಗ ಎಲ್ಲರೂ ತನ್ನ ತೋರ್ಪುತ್ತಿಲ್ಲೆಂದು ಗೋಪಾಗ್ನಿ ಹುರಿಯುತ್ತಿರಲು ಕುಟ್ಟಿ ಒಟ್ಟು ಮಾಡು ತೂರಿ ಬಿಡಿದರು. ಅಯ್ಯೇ ಕೆಟ್ಟ ಕೃಪನ ಸತೆ. ಆದರೆ ಸತಮಲಯ ಹೃದಯನಾದ ನಮ್ಮ ಅಣ್ಣನ ಆಜ್ಞೆಯನ್ನು ಮೀರಬಾರದು ಎಂದು ಸುಮ್ಮನೆ ಇದ್ದೆನು. ನಮ್ಮ ಅಗ್ರಜನ ಆಜ್ಞೆ ಆಗುವ ತನಕ ನನ್ನಿಂದ ಈ ಕಾರ್ಯವು ಆಗಲಾರದು. ಬುದ್ಧಿಗೇಡಿ ಆಚೆಗೆ ನಡಿ. ಭಾನುಮತಿ, ಎನ್ನ ಪತಿ ಸರಿಯನ್ನು ಬಿಡಿಸುವೆನೆಂದು ಹೇಳುವವರೆಗೂ ನಾನು ನಿಮ್ಮ ಪಾದವನ್ನು ಬಿಡಲ್ಲ. ನಿಮ್ಮ ಪಾದಗಳಿಗೆ ಎನ್ನ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆನು. ಬಾ ಅಮ್ಮ ಕರುಣಮಣಿಯಾದ ಭಾನುಮತಿ, ನಿನ್ನ ಪತಿಯರ ಗಂಧರ್ವನ ಪತಿಯನ್ನು ಗಂಧರ್ವರು ಬಿಡಿಸಿ ಒಯ್ಯುವರೆಂದು ಬಂದಿ ಕುಂದಿ ಬಳಲಿ ಬಾಯುವುದಕ್ಕೆ ಭಾನುಮತಿ ಆಪತ್ಕಾಲ ದಾರಗಾದ್ರೆ ಏನಿಸ್ತಾರ. ನಿನ್ನ ಸಂಕಟವನ್ನು ನಾನು ನೋಡಲಾಗನು, ನಿನ್ನ ದುಃಖವನ್ನು ನಾನು ಕೇಳಲಾಗನು. ಪರರ ಆಪತ್ತಿಗೆ ನೆರವಾಗದ ಪಾಪಿಯನ್ನು ಕೊಂದು ನೋಡಬಾರದೆಂದು ಸುದ್ದಿ ವಾಕ್ಯವನ್ನುಂಟು. ತಾನು ಹೇಳಿಕೆ ಏನು ಬರುವುದು ಏನು ನಿನ್ನ ಸುಂದರ ಪತಿಯಾದ ಕುರುಕುಲೆಂದರೆ ನಮ್ಮ ಗಂಧರ್ವರನ್ನು ಬಿಡಿಸಿ ತಂದು ನಿನ್ನ ವಶ ಮಾಡಿದೆನು. ಇಂದಿರೇಶನ ಪಾದದಾಣೆ ನಿನ್ನ ಗಂಡನ ಬಿಡಿಸುವ ತನಕ ನಾನು ಓದಿ ಗಾಯವನ್ನು ತೆಗೆದು ಕೊಡುವುದನ್ನು ಕಂಡಿಯ ಭಾನುಮತಿ.
ಎನ್ನದೊಂದು ಪರ್ಯಾಯ ಹೇಳಿವೆನು ಚಿತ್ತೆ ಇಟ್ಟು ಕೇಳು. ಆಗ್ರಜ ಇದರ ಪರಿಣಾಮವೇನೆಂದರೆ ಅದರ ಪರಿಣಾಮವೇನು ಅರ್ಜುನ? ಕಡೆದು ಕಡೆದು ತಿಂದರು ಕಬ್ಬಿನ ರಸವು ಸಿಹಿಯಾಗಿ ಇರುತ್ತದೆ, ಸುಟ್ಟು ಸುಟ್ಟು ಕಾಯಿಸಿದರು ಬಂಗಾರದ ಕಾಂತಿಯು ಹೆಚ್ಚಾಗುತ್ತೆ, ತಿಕ್ಕಿ ತಿಕ್ಕಿ ಎಷ್ಟು ಸಾರಿ ಎರೆದರೂ ಶ್ರೀಗಂಧದ ವಾಸನೆಯು ಹೆಚ್ಚಾಗುತ್ತದೆ. ಅಹೋ ಅಗ್ರಜ, ಅಹೋ ಪಾರ್ಥ, ಇಕೋ ಈ ಧರ್ಮರಾಯನಂತ ಉತ್ತಮ ಸತ್ಯ ಗುಣವುಳ್ಳ ಶ್ರೇಷ್ಠನಂ ತುಂಡು ತುಂಡು ಮಾಡಿದರು, ತಿಕ್ಕಿ ತಿಕ್ಕಿ ಅರೆದರು, ಕಷ್ಟಪಡಿಸಿದರು, ಇಂಥ ಸತ್ಯವಂತ ಅಣ್ಣನನ್ನು ಕೊಂದು ಹಾಕುವೆನೆಂದು ನುಡಿದೆ ನಾನೇನು ಹೇಳಲಿ? ಓ ಅಗ್ರಜ, ಅರ್ಜುನ, ಧರ್ಮವೇ ಜಯವೆನ್ನುವ ಧರ್ಮರಾಯನಲ್ಲಿ ಕಿಂಚತ್ತಾದರೂ ದೋಷವಿಲ್ಲ. ಇಂಥ ಅಣ್ಣನನ್ನು ದುಡುಗುತನ ಮಾಡಬಾರದು ಅಣ್ಣ. ಪಾಂಡವರ ಅಗ್ರಗಣ್ಯ ಅನುಜಾತಗಳಿರ ಸಂಗ್ರಾಮ ಧಾಮದ ಭೀಮಸೇನ, ಅಹೋ ಅಗ್ರಜ, ಎಲ್ಲ ನುಡಿಗಳನ್ನು ಕೇಳಿ ಕೋಪವನ್ನು ತಾಳಿ ಉಲ್ಲಾಸದಿಂದ ಬರುವಿಯ? ಕೌರವನ ಸತಿ ಭಾನುಮತಿಗೆ ಮಾತು ಕೊಟ್ಟು ಸಹಜವಾಗಿ ಬರುವನ ಅಗ್ರಜ. ನಿನಗಷ್ಟು ವಿಧವಾದ ಕೋಪ ಇದ್ದರೆ ಎನ್ನ ಮಾತು ಕೇಳಿ ಸುಮ್ಮನಿರು. ಸ್ವರ್ಗ ಲೋಕದ ಒಡೆಯನ ಮಂತ್ರೋದ್ಭವದಿಂದ ಹುಟ್ಟಿದ ಪಾರ್ಗುಣ ಅಗ್ರಜ, ಕುರುಬದ ಜರಿಯನ್ನು ಬಿಡಿಸಿ ತಂದು ಎಲ್ಲ ಮುಂದೆ ನಿಲ್ಲಿಸುವವರಿಗೆ ಅಂತರ ನಾನು ಅನ್ನ ತೆಗೆದುಕೊಳ್ಳುವುದಲ್ಲ. ಚಿತ್ರಸೇನ ಪರರ ಆಪತ್ತು ನೋಡಬಾರದೆಂದು ಶ್ರುತಿ ವಾಕ್ಯನುಂಟು. ಆಪತ್ಕಾಲ ನಾಲ್ಕಾದ್ರೇನು ಸೇರವಲ್ಲ. ಜಾಗೃತಿಯಿಂದ ಕುರುಬದ ಜರಿಯನ್ನು ಬಿಡಿಸಿ ತರುವುದು ಕಿರೀಟಿ, ನಿನಗೆ ಯಾರು ಶಾಟಿ? ಅವ್ವ ಅಗ್ರಜ, ನಿನ್ನ ಅಪ್ಪಣೆಯ ಪ್ರಕಾರ ಗುರುಪತಿಯನ್ನು ಬಿಡಿಸಿ ತರುವೆನ ಅಣ್ಣ. ರಾಜಾಗ್ರಗಣ್ಯ, ಜಾಗೃತಿ ಹೋಗಿರುವುದು ತಮ್ಮ, ಇದೇ ನಿನಗೆ ನೇಮ. ಬರಿ ಬರಿರೇ ಎಲ್ಲ ಈ ಸಾರಥಿ. ನಮ್ಮ ಅಗ್ರಜನ ಆಜ್ಞೆ ಆಯಿತು, ಇನ್ಯಾತಕ್ಕೆ ತಡ? ಗಂಧರ್ವನಲ್ಲಿಗೆ ರಥಮಮ್ಮ ಆಲಿಸುವಂತನಾಗು ಸಾರಥಿ. ಅತಿ ಜಾಗ್ರತೆ. ಅದೇನು ದೇವ? ಹೌದು ದೇವ. ಒಡವೆಯನ್ನು ನಡಗಿಸುವ ಸಿಡಲಿನಿಂದ ಬಟ್ಟಿಸವನಲ್ಲ ಪ್ರಾಣನಂದರ ಬೇಕೆ. ಹೌದು ದೇವ. ಎಲ್ಲ ಸಾರದೆ ರೌದ್ರಂಕಿತನಾದ ಭೀಮಸೇನನಾಗಿದ್ದರ ಗಿಡಗಣ್ಣಿನ ನೇತ್ರೆ ಅಂತ ತಳತಳನ ಒಳತಾಡುವ ಗದರ್ ತಂಡ ಬೇರಬೇಕಾಗಿತ್ತು. ಇವನ ಭೀಮಸೇನೇ ಅಲ್ಲ. ಹೌದು ದೇವ. ಎಲ್ಲ ಸಾರದೆ ಏಕೆನ್ನಿಷ್ಟದಿಂದ ತಪ್ಪಗೈದು ಸಾಕ್ಷಸ ಸಿದ್ಧಾರಂ ಮೆಚ್ಚಿಸಿ ಪಾಶುಪತಸ್ಥರ ಪಡೆದ ಆಮೇಲೆ ಇಂದ್ರನ ಪ್ರೀತಿಗೆ ದಶನಾಮಗಳಿಂದ ಅರ್ಜುನನಾಗಿ ಕಾಣುವನಲ್ಲ. ಹೌದು ದೇವ. ಆದರನ ಅಂಜದ ಅಳಕದ ರಥವನ್ನು ಬಿಡುವಂತನಾಗ ಸಾರಥಿ ಅತಿ ಜಾಗ್ರತೆ. ಹೆಮ್ಮೆಸುವಂತಾಗ ದೇವ. ಈ ಚೋರನಾದ ಗಂಧರ್ವನೇ, ಎಲೆ ಅರ್ಜುನನೇ, ಛಲದಿಂದ ನಿನ್ನಂದ ಕಲಿಕನವಿಲ್ಲವೆಂದು ಬಲ್ಲಿದನಾದ ಗುರುವಲ್ಲಭನಂಗಾಚೆ ಪಡಿಸಿ ಪಾಶದಿಂದ ಬಿಗಿದು ಸಗಾಚವಾಗಿ ಕರೆದೊಯ್ಯಲೇ ಬಂಡ. ಎಲೈ ಕಳ್ಳಕ, ನಿಲ್ಲು ನಿಲ್ಲು, ನಿನ್ನನ್ನು ಬಿಡುವುದಿಲ್ಲ. ಬಲ್ಲಿದನಾದರೆ ಎನ್ನ ಕೂಡ ವಿದ್ಯಮ ಮಾಡು. ಕೈಲಾಗದಿದ್ದರೆ ಈ ಗೋಮಟ್ಟಿಯಿಂದ ಕೇಳು. ಬಳೆ ಬಳಿರೇ ಎಲೆ ಅರ್ಜುನ. ಈ ಸಮಯದಲ್ಲಿ ನಿನ್ನದೇನು ಒಣಗರ್ಜನೆ ಸಹಜವಾಗಿರುವುದಲ್ಲ. ಈ ಕುಳ್ಳ ಕೋರವನ್ನು ಮಾಡಿದ ಕೆಡ್ಡತನವನ್ನು ಕಂಡಿಲ್ಲವೇನೋ? ಅಣ್ಣ ಅಪ್ಪಲಗಳನ್ನು ಮೊರೆದರ ಆರಸೈಸವರು ಚೋರನಂದಾಡುವ ನಿನ್ನ ನಲನ್ ಸರ್ರನೆ ಸೆಳೆವನ ನೋಡು. ನಿನ್ನ ಪೊಂಡತನಕ್ಕೆ ಖಂಡಿತವಾಗಿ ನಾನು ಎಂದಿಗೆ ಎದುರೋದಲ್ಲ. ಕಂಡಂತ ಮಾತನಾಡಿದೆ ನಿನ್ನ ಗುಣ ಕಡಿದ ಬಲರ
ನಿನ್ನ ಸತಿಮಣೆಯಾದ ದ್ರೌಪದಿಯಿಂದ ಎನ್ನ ಪತಿ ಸೆರೆಯನ್ನು ಬಿಡಿಸುವಂತವನಾಗುವ ದೀನಬಾಂಧವ. ಪೃಥ್ವಿರುದ್ರ ಶಿರೋಮಣಿಯಾದ ದ್ರೌಪದಿ, ಪ್ರಾಣಪತಿ ಗಂಧರ್ವರಿಂದ ಬಂಧಿಸಲ್ಪಟ್ಟ ಈ ಬಂದಿಗೆ ಪೃಥ್ವಿರುದ್ರ ಶಿರೋಮಣಿಯರ ಪಾದಗುಷ್ಠದಿಂದ ಮುಟ್ಟಿಸಿದರೆ ಕಟ್ಟಿದ ಕಟ್ಟುಗಳು ಬಿಚ್ಚುವಂತೆ. ಆದ್ದರಿಂದ ನಿನ್ನಲ್ಲಿ ಪೃಥ್ವಿರುದ್ರ ಧರ್ಮವು ಇದ್ದುದು ನಿಜವಾದರೆ ಗಂಧರ್ವನಿಂದ ಬಿಡಿಸಿದ ಬಂದಿಗೆಯನ್ನು ಬಿಡಿಸಿ ಕುರುಪದ ಸರಿಗೆಯನ್ನು ಪರಿಹರಿಸು. ನಿನ್ನ ಪೃಥ್ವಿರುದ್ರ ಧರ್ಮವನ್ನು ಸ್ಥಿರಪಡಿಸಿದ ದ್ರೌಪದಿ ಅತಿ ಜಾಗ್ರತೆ. ಆಯ್ತು ನಿನ್ನ ಬುದ್ಧಿಗೆ ನಾನೇನು ಹೇಳಲಿ? ಉತ್ಕ್ಷಿಪನಾದ ಈ ಅಣ್ಣನ ಉತ್ತರಕ್ಕೆ ಪ್ರತಿ ಉತ್ತರವೆಂಬುತ್ತರಿಸಲಿಲ್ಲ. ಇದಕ್ಕೆ ನಾನೇನು ಹೇಳಲಿ? ಇದೇ ಸಮಯ ಅದು ಹೇಗೆಂದರೆ ನಿನ್ನ ಪಾದದಿಂದ ಇವನ ಹೃದಯವನ್ನು ದಂಡಿಸು, ನಿನ್ನ ಛಲವನ್ನು ತೀರಿಸು. ಪರಿಪರಿಯಿಂದ ಯೋಚಿಸುವುದಕ್ಕೆ ನಾರಿಮನು ಉಳ್ಕೋದರ ನಿನ್ನ ಗದೆಯನ್ನು ಗಾಂಡೀವಿ ನಿನ್ನ ಕಿರೀಟಿಯನ್ನು ಕೊಡು. ಎಲ್ಲ ಸಾರಥಿ, ಈ ಬಿಲ್ಲು ಬಾಣಗಳು ಚಿಗುರಿಗೆ ಸರಬದಲ್ಲಿ ಏನಾದ ಕಾರವಾರಿ ಕಟ್ಟಿ ಈ ಸಂರಕ್ಷೆ ಮೇಲೆ ಇಡು. ಕುದುರಮ್ಮ
ಮುಂದಕ್ಕೆ ಬರ್ತದ ಮುಂಬಾಕಿ ಆಗಂಬ ಕೆರಟು ಸೀಳಿದವನು ಇಷ್ಟಲ್ಲ ಜನನಿಯಾದ ಬುದ್ಧಿದೇವಿಯು ಗಜಗೌರಿ ರಥವನ್ನು ಮಾಡುವ ಕಾಲದಲ್ಲಿ ಸರ್ಪದಿಂದ ಪರಿಸಾಗುವಂತದ್ದು ಕೊಟ್ಟರು. ಕೆರಟು ಹಿಂದಕ್ಕೆ ಬರ್ತಾನ ನನಗೆ ಹುಡುಕಿನಿಂದ ಈ ಕೈ ಓಡವಿಗೆ ಅಪ್ಪಳಿಸಿ ದೊಡ್ಡ ನಾಡು ಗುಡ್ಡದ ಬಂಡೆಯ ಮೇಲೆ ಕಸಗಸನೆ ಗಂಧವಂತೇಳಿ ಅಂಗಾಂಗಕ್ಕೆಲ್ಲ ಲೇಪಿಸಿಕೊಳ್ಳುವ ಪ್ರಾಣ ತನ್ನಲ್ಲಿ ಯಾರು ಕಡಿಮೆ ಎನ್ನುವುದು ಈ ಧನುರ್ಬಾಣಗಳನ್ನು ಶ್ರೀರಾಮಲಿಂಗೇಶ್ವರನೇ ಕಾದಲ್ಲಿ ಅಬ್ಬರಿಸಿ ಬೀಗಬೊಬ್ಬೆಯನ್ನಿಟ್ಟ ಮಾತ್ರಕ್ಕೆ ದಿಟ್ಟತನದಿಂದ ಅಷ್ಟದಿಕ್ಪಾಲಕರನ್ನು ಲೆಕ್ಕಿಸದೆ ಹಿಂದರದರು ಎಲ್ಲ ಕರವನ್ನು ತಡೆಯುವ ಧೀರರಿದ್ದರೆ ಅತಿ ಜಾಗ್ರತೆಯಿಂದ ಧರ್ಮಪ್ಪ ಸೈರಿಸಲಾರನು ಎನ್ನೆಯ ಕೋಪ ತಮ್ಮನಾದ ವಾಯುನಂದನ ಈ ಸಭೆಯಿಂದ ಕೋಪವನ್ನು ಸೈರಿಸು ನೀನ ಕದನವೆಂದರೆ ಕಾಣುತ್ತಿದ್ದೀರಿ ಏನಾದರೂ ಅಪಾಯ ಸಂಭವಿಸಿದರೆ ಸೈರಿಸುವ ಅಲ್ಲ ಭಯದಿಂದ ಗದೆಯನ್ನು ಕೊಡಬೇಡವೆಂದು ಹೇಳಿದನು. ಇಷ್ಟು ಮಾತ್ರಕ್ಕೆ ಮೇಲೆ ಸಿಟ್ಟು ಎದಕ್ಕೆ ಈ ಅಪರಾಧ ವೈಕುಂಠ ವಾಸಿಯಾದ ಶ್ರೀಮನ್ನಾರಾಯಣ ಅಷ್ಟಾವತಿ ಸೌಭಾಗ್ಯ
ಕೆ ನಾಗನಗೌಡರ ಮಗ ಕೆ ಶಿವರುದ್ರಗೌಡ ಸೋಮಲಾಪುರ ಇವರು ಕೀಚಕರ ಪಾತ್ರ ಮಾಡಿದ್ರೆ ಒಂದು ತಲೆ ಬಂಗಾರ ತೈಸರವನ್ನು ಬಹುಮಾನ